ಸಂಚಿಕೆ ಶೂಟ್ನಲ್ಲಿ ಸ್ನೇಹಿತ್ ಕಲ್ಯಾಣ ಮಂಟಪಕ್ಕೆ ಬರ್ತಾರೆ. ಹೊರಗಡೆ ಮೀನಾ ಮಾಡಿರೋ ಡೆಕೋರೇಷನ್ ನೋಡ್ತಾ ಇರ್ತಾರೆ. ಆಗ ಮೀನಾ, ಸರ್ ಡೆಕೋರೇಷನ್ ಹೇಗಿದೆ, ಇದನ್ನೆಲ್ಲ ನಾವೇ ಸೇರ್ ಮಾಡಿದ್ದು ಅಂತ ಹೇಳಿದಾಗ ತುಂಬಾ ಚೆನ್ನಾಗಿದೆ, ರಿಚ್ ಆಗಿ ಕಾಣಿಸ್ತಾ ಇದೆ, ಹೊಸದಾಗಿದೆ ಅಂತ ಹೇಳ್ತಾ ಅಲ್ಲೇ ಇರೋ ತಮ್ಮ ಮ್ಯಾನೇಜರ್ಗೆ ಇವ್ರಿಗೆ ಎಷ್ಟು ದುಡ್ಡು ಮಾತಾಡಿದ್ವು ಅದಕ್ಕಿಂತ 2,000 ಎಕ್ಸ್ಟ್ರಾ ಕೊಟ್ಟು ಕಳಿಸಿ ಅಂತ ಹೇಳ್ತಾ ಒಳಗಡೆ ಹೋಗ್ತಾರೆ. ಹಾಗೆ ಒಳಗಡೆ ವಿಶಾಲಮ್ಮ ಮಾಡಿರೋ ಡೆಕೋರೇಷನ್ ಎಲ್ಲ ನೋಡಿ ಹೊರಗಡೆ ಬರ್ತಾ ಇರ್ತಾರೆ. ಅದೇ ಸಮಯಕ್ಕೆ ಎದುರುಗಡೆ ಬರ್ತಾಳೆ ವಿಶಾಲಮ್ಮ. ಸರ್, ಒಳಗಡೆ ಡೆಕೋರೇಷನ್ ಎಲ್ಲ ನೋಡಿದ್ರ ಹೇಗಿದೆ, ನಮಗೂ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕೊಡ್ತೀರಾ ಅಂತ ಕೇಳಿದಾಗ, ಅಲ್ಲ, ನೀವು ನಿನ್ನೆ ರಿಸೆಪ್ಷನ್ ಮಾಡಿದ ಡೆಕೋರೇಷನ್ ಇವತ್ತು ಆ ಹುಡುಗಿ ಮಾಡಿರೋ ಡೆಕೋರೇಷನ್ಗಿನ್ನ ಕೆಟ್ಟದಾಗಿತ್ತು. ನಾನು ಎಲ್ಲ ಆರ್ಡರ್ನು ಮೀನಾಗೆ ಕೊಡಬೇಕಿತ್ತು. ನೋಡಿ ಅಮ್ಮನ್, ನಮ್ಮ ಮನೇಲಿ ಇನ್ನು ಮುಂದೆ ಏನೇ ಪೂಜೆ ಫಂಕ್ಷನ್ ಆದರೂ ಎಲ್ಲ ಆರ್ಡರ್ನು ಮೀನಾಗೆ ಕೊಟ್ಬಿಡಿ. ಹಾಗೆ ನಾವು ಇವ್ರಿಗೆ ಎಷ್ಟು ದುಡ್ಡು ಮಾತಾಡಿದ್ವು ಅದಕ್ಕಿಂತ 2,000 ಕಮ್ಮಿ ಕೊಟ್ಟು ಕಳಿಸಿ ಅಂತ ಹೇಳ್ತಾ ಸ್ನೇಹಿತ್ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾರೆ. ವಿಶಾಲಮ್ಮ ಸರ್ ಅಂತ ಎಷ್ಟೇ ಕೂಗಿದ್ರು ಅದನ್ನ ಲೆಕ್ಕಿಸದೆ ಸ್ನೇಹಿತ್ ಅಲ್ಲಿಂದ ಹೊರಡ್ತಾರೆ. ಆಗ ವಿಶಾಲಮ್ಮ ಕೋಪ ಮಾಡ್ಕೊಂಡು ಕಲ್ಯಾಣ ಮಂಟಪದಿಂದ ತನ್ನ ಹುಡುಗರನ್ನ ಕರ್ಕೊಂಡು ಹೊರಗಡೆ ಹೋಗ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಎದುರುಗಡೆ ಬಂದ ಮೀನಾನ ನೋಡಿ ವಿಶಾಲಮ್ಮ ತನ್ನ ಹುಡುಗರಿಗೆ ಸನ್ನೆ ಮಾಡಿ ಅಲ್ಲಿಂದ ಕಳಿಸ್ತಾಳೆ. ಆಗ ಮೀನಾ, ನೋಡಿದ್ರ ನನ್ನ ಕೆಲಸನ ಹಾಳು ಮಾಡಬೇಕು ಅಂತ ಮಾಡಿದ್ರಿ, ಇವಾಗ ನಿಮ್ಮ ಕೆಲಸನೇ ಹೋಯ್ತು. ನನ್ಗನ್ಸುತ್ತೆ ನೀವು ಕಷ್ಟಪಟ್ಟು ಮೇಲ್ ಬಂದಿಲ್ಲ, ಇನ್ನೊಬ್ರನ್ನ ತುಳಿದ ಮೇಲ್ ಬಂದಿದ್ದೀರಾ. ಇವತ್ತಾದಂಗೆ ಇನ್ನು ಮುಂದೆ ಆಗ್ಬಾರ್ದು ಅಂತಂದ್ರೆ ನೀವು ಬೆಳೀರಿ, ಇನ್ನೊಬ್ರನ್ನು ಬೆಳೆಯೋಕ್ ಬಿಡಿ. ಹಾಗೆ ನನ್ನ ಗಂಡ ಹೇಳಿದ ರೀತಿ ನಾನು ದೊಡ್ಡ ಆಲದ ಮರ ಆಗೇ ಆಗ್ತೀನಿ, ಅದನ್ನ ನೀವು ನೋಡೇ ನೋಡ್ತೀರಾ ಅಂತ ಮಾತಾಡ್ತಿರ್ತಾಳೆ. ಆಗ ವಿಶಾಲಮ್ಮ ಕೋಪದಿಂದ ಮೀನಾ ಮಾತನ್ನ ಲೆಕ್ಕಿಸ್ದೆ ಸರಿಯೇ ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾಳೆ. ಈ ಕಡೆ ಮನೋಜ್ ಹಾಗೂ ರೋಹಿಣಿ CCTV ಫುಟೇಜ್ ತಗೊಳ್ಳೋಕ್ಕೋಸ್ಕರ ದೇವಸ್ಥಾನದ ಹತ್ರ ಬಂದು ಪೊಲೀಸರಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಆಗ ರೋಹಿಣಿ ಮೀನಾ ತಾಯಿ ಹಾಗೂ ತಂಗಿನ ನೋಡಿ, ಸದ್ಯ ಮೀನಾ ಇಲ್ಲಿಲ್ಲ, ಅವಳಿದ್ರೆ ಅಪಶಕ್ನ ಅದು ಇದು ಅಂತ ಹೇಳಿ ಅಡ್ಡಬಾಯಿ ಹಾಕ್ಬಿಡ್ತಿದ್ಲು ಅಂತ ಹೇಳಿ ಮೀನಾಗೆ ಬೈತಾ ಇರ್ತಾಳೆ. ಆಗ ಮನೋಜ ಕೋಪದಿಂದ, ಸುಮ್ನಿರು ರೋಹಿಣಿ, ಅವತ್ತು ಮೀನಾ ಮಾತು ಕೇಳಿದ್ರೆ ಇವತ್ತು ನಾವು ಅಲ್ದಾಡೋ ಪರಿಸ್ಥಿತಿನೇ ಬರಲಿಲ್ಲ ಅಂತ ಹೇಳಿ ಮಾತಾಡಿದಾಗ ರೋಹಿಣಿ ಕೋಪದಿಂದ ಮನೋಜನ ನೋಡ್ತಾ ಇರ್ತಾಳೆ. ಆಗ ಮೀನಾ ತಾಯಿ ರೋಹಿಣಿ ಹತ್ರ ಬಂದು, ಏನಮ್ಮ ದೇವಸ್ಥಾನದ ಹತ್ರ ಅಭಿಷೇಕ ಏನಾದರೂ ಮಾಡಿಸ್ಬೇಕಿತ್ತ ಅಂತ ಕೇಳಿದಾಗ, ಇಲ್ಲ, ನಾವು ಬೇರೆ ಕೆಲಸದ ಮೇಲೆ ಬಂದಿದ್ದೀವಿ ಅಂತ ಹೇಳಿ ಸೊಕ್ಕಿಂದ ಮಾತಾಡ್ತಾಳೆ ರೋಹಿಣಿ. ಆಗ ಬೇಜಾರು ಮಾಡ್ಕೊಂಡು ಮೀನಾ ತಾಯಿ ತನ್ನ ಅಂಗಡಿ ಹತ್ರ ಹೋಗ್ತಾಳೆ. ಆಗ ಕನಕ, ಏನಮ್ಮ ಇದು ಬೇಕಿತ್ತ ನಿನಗೆ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಅಂತ ಹೇಳಿ ಬೈತಾ ಇರ್ತಾಳೆ. ಆಗ ಪರವಾಗಿಲ್ಲ ಬಿಡಿ, ಅವರು ನಮ್ಮೂರಲ್ಲ ಅಂತ ಹೇಳಿ ಸುಮ್ಮನಾಗ್ತಾಳೆ ಕುಸುಮ. ಅದೇ ಸಮಯಕ್ಕೆ ಸರಿಯಾಗಿ ಪೊಲೀಸರು ಅಲ್ಲಿಗೆ ಬರ್ತಾರೆ. ಆಗ ಮನೋಜ, ಸರ್, ನನ್ನ ಹೆಸರು ಮನೋಜ್ ಕುಮಾರ್ ಅಂತ, 5 ಡಿಗ್ರಿ, ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ಇದೇ ದೇವಸ್ಥಾನದಲ್ಲಿ ಸರ್ ನಾನು ಅವನಿಗೆ ದುಡ್ಡು ಕೊಟ್ಟಿದ್ದು ಅಂತ ಹೇಳ್ತಾ ಇರ್ತಾನೆ. ಆಗ ಪೊಲೀಸರು, ನಾಮ ಹಾಕೋ ಕೆಲಸನ ದೇವಸ್ಥಾನದಿಂದ ಶುರು ಮಾಡ್ಕೊಂಡಿದ್ದಾನ, ಸರಿ ಆಯ್ತು ಬನ್ನಿ ಒಳಗಡೆ ಹೋಗೋಣ ಅಂತ ಹೇಳಿದಾಗ ಮನೋಜ್, ಪೊಲೀಸರು ಹಾಗೂ ರೋಹಿಣಿ ಎಲ್ಲರೂ ದೇವಸ್ಥಾನದ ಒಳಗಡೆ ಹೋಗ್ತಾರೆ. ಹಾಗೆ ಅಲ್ಲಿ ದೇವಸ್ಥಾನದ ಟ್ರಸ್ಟಿನ ಭೇಟಿ ಮಾಡಿ ನಡೆದ ವಿಷಯನೆಲ್ಲ ಹೇಳ್ತಾರೆ. ಆಗ ಟ್ರಸ್ಟಿ, ಆಯ್ತು ಸರ್, ಸಬ್ ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ರು, ನಾನು ನಿಮಗೆ ಫೋಟೋಸ್ ಕೊಡ್ತೀನಿ ಬನ್ನಿ ಅಂತ ಹೇಳಿದಾಗ ಮನೋಜ್ ಹಾಗೂ ರೋಹಿಣಿಗೆ ನೀವಿಲ್ಲೇ ಇರಿ ಅಂತ ಹೇಳ್ತಾ ಪೊಲೀಸರು ಒಳಗಡೆ ಹೋಗಿ CCTV ಫುಟೇಜ್ನ ತಗೊಂಡು ಹೊರಡ್ತಾ ಇರ್ತಾರೆ. ಆಗ ಮನೋಜ, ಸರ್, ಆದಷ್ಟು ಬೇಗ ಫ್ರಾಡ್ನ ಕಂಡಿಡಿದು ನನ್ನ ದುಡ್ಡನ್ನ ನಾನು ಕೊಡಿಸ್ಬಿಡಿ ಸರ್ ಅಂತ ಕೇಳ್ಕೊತಾ ಇರ್ತಾನೆ. ಆಗ ಪೊಲೀಸರು, ಏನಯ್ಯ, ದುಡ್ಡು ಕೊಡುವಾಗ ಎಲ್ಲಿ ಹೋಗಿತ್ತು ನಿನ್ ಬುದ್ಧಿ, ಈಗ ಅವಸರ ಮಾಡ್ತೀಯಾ ಅಂತ ಹೇಳಿ ಮನೋಜನ್ಗೆ ಬೈತಾ ಇರ್ತಾರೆ. ಆಗ ಕೋಪದಿಂದ ಮನೋಜ, ಏನ್ ಸರ್ ನನಗೆ ಇಷ್ಟೆಲ್ಲ ಅವಮಾನ ಮಾಡ್ತಾ ಇದ್ದೀರಾ, ಮನೋಜ್ ಕುಮಾರ್ 5 ಡಿಗ್ರಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ತನ್ನ ಬಗ್ಗೆ ಕೊಚ್ಕೋತಾ ಇರ್ತಾನೆ. ಪೊಲೀಸರು, ನಮ್ ಕೆಲಸ ನಮ್ಗೆ ಗೊತ್ತು, ಈ ವಿಡಿಯೋ ಸಬ್ ಇನ್ಸ್ಪೆಕ್ಟರ್ ಹತ್ರ ಇರುತ್ತೆ, ನೀವು ಬಂದು ಅವ್ನು ಯಾರು ಅಂತ ಹೇಳಿ ತೋರಿಸಿದ್ರೆ ಸಾಕು ಅಂತ ಹೇಳಿದಾಗ ಮನೋಜ, ಸರ್, ನನ್ನ ಹತ್ರ ಒಂದು ಐಡಿಯಾ ಇದೆ ಸರ್, ಆ ವಿಡಿಯೋ ಫುಟೇಜ್ನ ನನಗೊಂದು ಕಾಪಿ ಕಳಿಸ್ಬಿಡಿ, ನಾನು ನನ್ನ ಸೋಷಿಯಲ್ ಮೀಡಿಯಾದೆಲ್ಲ ಹಾಕ್ಕೊಂತೀನಿ ಅಂತ ಹೇಳಿದಾಗ, ಅಲ್ಲಯ್ಯ, 5 ಡಿಗ್ರಿ ಓದಿದ್ದೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ಅವನು ಅದನ್ನ ನೋಡಿ ಓಡ್ ಹೋಗೋದಿಲ್ವಾ ಅಂತ ಹೇಳಿ ಮತ್ತೆ ಮನೋಜನ್ಗೆ ಬೈತಾ ಇರ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಕನಕ ಹಾಗೂ ಮೀನಾ ತಾಯಿ ಅಲ್ಲೇ ಮರೆಯಲ್ಲಿ ನಗ್ತಾ ಇರ್ತಾರೆ. ಆಗ ಇನ್ಸ್ಪೆಕ್ಟರ್, ನೀವು ಸ್ಟೇಷನ್ ಬಂದು ಅವ್ನು ಯಾರು ಅಂತ ಹೇಳಿ ನಾವು ಮುಂದಿನ ಕೆಲಸನ ನಾವು ನೋಡ್ಕೋತೀವಿ ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾರೆ. ಆಗ ಕುಸುಮ, ಲೇ ಕನಕ, ಮೀನಾ ಹೇಳಿದ್ದಲ್ಲ ಅದೇ CCTV ಫುಟೇಜ್ನ ತಗೊಂಡು ಹೋಗಿ ಬಂದಿದ್ರು ಅಂತ ಕಾಣಿಸುತ್ತೆ ಅಂತ ಹೇಳಿದಾಗ, ಇರ್ಬೋದಮ್ಮ, ಇರು, ಅಕ್ಕನಿಗೆ ಫೋನ್ ಮಾಡಿ ವಿಷಯ ತಿಳಿಸ್ತೀನಿ ಅಂತ ಹೇಳಿ ಕನಕ ಮೀನಾಗೆ ಕಾಲ್ ಮಾಡ್ತಾಳೆ. ಆಗ ಮೀನಾ, ಹೌದಾ, ಸರಿ, ಹಾಗಿದ್ರೆ ನೀನು ಈಗಲೇ ಒಂದು ಕೆಲಸ ಮಾಡು ಕನಕ, ದೇವಸ್ಥಾನದ ಒಳಗಡೆ ಹೋಗಿ ಟ್ರಸ್ಟಿಯವ್ರ ಜೊತೆ ಮಾತಾಡಿ ನಮಗೂ ಒಂದು CCTV ಫುಟೇಜ್ನ ಇಸ್ಕೊಂಡ್ ಬಾ ಅಂತ ಹೇಳಿದಾಗ, ಯಾಕಕ್ಕ ಅಂತ ಪ್ರಶ್ನೆ ಮಾಡ್ತಾಳೆ ಕನಕ. ತಗೊಂಡ್ ಬಾರಿ, ಅದರಿಂದ ಮುಂದೆ ನಮ್ಗೇನಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿದಾಗ, ಸರಿ ಆಯ್ತಕ್ಕ, ನಾನು ಈಗಲೇ ಹೊರಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಹಾಗೆ ದೇವಸ್ಥಾನದ ಒಳಗಡೆ ಬಂದಂತ ಕನಕ ಟ್ರಸ್ಟಿ ಅವ್ರ ಜೊತೆ ಮಾತಾಡಿ, ಸರ್, ಈಗ ತಾನೇ ಪೊಲೀಸರು ಬಂದಿದ್ರಲ್ಲ, ಅವರು CCTV ಫುಟೇಜ್ ತಗೊಂಡು ಹೋದ್ರಲ್ಲ, ನಮಗೂ ಒಂದು ಕಾಪಿ ಸಿಗುತ್ತಾ ಅಂತ ಹೇಳಿದಾಗ, ಹೌದಮ್ಮ, ಕೊಟ್ಟೆ, ಪೊಲೀಸರೇ ತಗೊಂಡು ಹೋದ್ಮೇಲೆ ನಮ್ಗೇನು ಗೊತ್ತಿರೋರು ಅಂತ ಕೊಡ್ತೀನಿ, ಆದ್ರೆ ಹೊರಗಡೆ ಈ ವಿಷಯನ ಯಾರಿಗೂ ಹೇಳ್ಬೇಡಿ, ಹಾಗೆ ನಾ ಫುಟೇಜ್ನ ನಿನ್ನ ಮೊಬೈಲ್ಗೆ ಕಳಿಸ್ತೀನಿ ಅಂತ ಹೇಳಿದಾಗ, ಸರಿ ಆಯ್ತು ಅಂತ ಹೇಳಿ ಕನಕ ಅಲ್ಲಿಂದ ಹೊರಡ್ತಾಳೆ.
ಈ ಕಡೆ ಮೀನಾ ಬಟ್ಟೆ ಮಡಿಸ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಸೂರ್ಯ ಬರ್ತಾನೆ. ರೀ ಊಟ ಬಡಿಸ್ಲಾ ಅಂತ ಕೇಳಿದಾಗ ಇಲ್ಲ ಕಣೆ ನಂದು ಊಟ ಆಯ್ತು. ಅದೇ ಮೊನ್ನೆ ಮಲೇಷ್ಯಾದವರು ಬಂದಿದ್ರಲ್ಲ, ಅವರು ಇವತ್ತು ರಿಟರ್ನ್ ಮಲೇಷ್ಯಾಕ್ಕೆ ಹೋಗ್ತಿದ್ರು, ನಮ್ಮ ಜೊತೆನೇ ಊಟ ಮಾಡುವಂತ ತುಂಬಾ ಬಲವಂತ ಮಾಡಿದ್ರು, ಊಟ ಮಾಡಿ ಅವ್ರನ್ನ ಏರ್ಪೋರ್ಟಿಗೆ ಬಿಟ್ಟು ಬಂದೆ ಅಂತ ಹೇಳಿದಾಗ ಸರಿ ರೀ ಆಯ್ತು. ಹಾಗೆ ಕನಕ ಕಾಲ್ ಮಾಡಿದ್ಲು, ನಿಮ್ಮಣ್ಣ ಹಾಗೂ ರೋಹಿಣಿ ಅವರು ಇವತ್ತು ದೇವಸ್ಥಾನದ ಹತ್ರ ಹೋಗಿದ್ರಂತೆ ಅಂತ ಹೇಳಿದಾಗ ಓಹೋ ಆ ಪೆಂಗೆ ಆ ದುಡ್ಡು ಕಳ್ಕೊಂಡಿದ್ದಕ್ಕೋಸ್ಕರ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಆಯ್ತೋ ಏನೋ ಅಂತ ಸೂರ್ಯ ಮಾತಾಡ್ಕೊಳ್ತಾ ಇರ್ತಾನೆ. ಆಗ ಮೀನಾ ದೇವ್ರ ಮೇಲೆ ಭಕ್ತಿಗೋಸ್ಕರ ಅವ್ರು ಅಲ್ಲಿಗೆ ಹೋಗಿರ್ಲಿಲ್ಲ, CCTV ಫುಟೇಜ್ನ ತಗೊಳಕಂತೆ ಪೊಲೀಸರ ಜೊತೆ ಹೋಗಿದ್ರಂತೆ, ಕನಕ ಫೋನ್ ಮಾಡಿ ಹೇಳಿದ್ಲು ಅಂತ ಹೇಳಿದಾಗ ಓಹೋ ಮಿಸ್ಟರ್ ಆ್ಯಂಡ್ ಮಿಸಸ್ ಪೆಂಗೆ ಆಗಲೇ ಇನ್ವೆಸ್ಟಿಗೇಷನ್ ಶುರು ಮಾಡಿದಾರಾ ಅಂತ ಸೂರ್ಯ ಮಾತಾಡ್ಕೊಳ್ತಾ ಇರ್ತಾನೆ. ಆಗ ಮೀನಾ ಹೌದ್ರಿ, ಹಾಗೆ ನಾನು ಕನ್ಕಂಗೆ ಹೇಳಿದ್ದೀನಿ ನಮಗೂ ಒಂದು ಫುಟೇಜ್ನ ಇಸ್ಕೊಂಬರೋಕ್ಕೆ, ಅದು ಸಿಕ್ಕರೆ ನಮಗೂ ಹೆಲ್ಪ್ ಆಗುತ್ತಲ್ಲ ಅಂತ ಹೇಳ್ತಿರುವಾಗ ಹೌದು ಕಣೆ ನಾವು ಹುಡುಕ್ಬೋದು, ಆ ಫ್ರಾಡ್ ಬೇಗ ಸಿಕ್ಕರೆ ನಮಗೂ ಒಂದು ಶೇರ್ ಸಿಗುತ್ತಲ್ಲ ಅಂತ ಸೂರ್ಯ ಹೇಳ್ತಿರುವಾಗ ಅದೇ ಸಮಯಕ್ಕೆ ಸರಿಯಾಗಿ ಮನೋಜ್ ಹಾಗೂ ರೋಹಿಣಿ ಮನೆಗೆ ಬರ್ತಾರೆ. ಆಗ ಸೂರ್ಯ ಮನೋಜನ್ನ ಕರೆದು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಿತ್ತು, ಅದೇ ನಾನು ಮಲೇಷ್ಯಾದವ್ರನ್ನ ಮನೆಗೆ ಕರ್ಕೊಂಬಂದಿದ್ನಲ್ಲ, ಅವ್ರು ಇವತ್ತು ಮಲೇಷ್ಯಾಕ್ಕೆ ರಿಟರ್ನ್ ಹೋಗಾಯ್ತು ಅಂತ ಹೇಳಿದಾಗ ರೋಹಿಣಿಗೆ ಸಮಾಧಾನ ಆಗುತ್ತೆ. ಆಗ ಮನೋಜ ಈ ವಿಷಯ ಹೇಳೋಕೆ ನನ್ ಕರ್ದೇನೋ ಅಂತ ಹೇಳಿ ಸೂರ್ಯನ್ಗೆ ಬೈತಾ ಇರ್ತಾನೆ. ಆಗ ಮನೋಜ ಹೋಗ್ಲಿ ಬಿಡು ಇದೇನಾ ಇಂಪಾರ್ಟೆಂಟ್ ವಿಷಯ, ನನಗೆ ಯಾಕೋ ಇದನ್ನೆಲ್ಲ ಹೇಳ್ತಾ ಇದೀಯಾ ಅಂತ ಹೇಳಿದಾಗ ಪೂರ್ತಿ ಕೇಳೋ ಪೆಂಗ್ಯ, ಆ ಮಲೇಷ್ಯಾದವ್ರು ಇದಾರಲ್ಲ ಅವ್ರಿಗೆ ಮಲೇಷ್ಯಾದಲ್ಲಿ ತುಂಬಾ ಜನ ರಕ್ತ ಸಂಬಂಧಿಕರಿದಾರಂತೆ, ಹಾಗೆ ಮಲೇಷ್ಯಾ ಜೈಲಲ್ಲಿರೋ ದೊಡ್ಡ ಆಫೀಸರು ಇವ್ರಿಗೆ ಪರಿಚಯ ಇದೆ ಅಂತ ಹೇಳಿದಾಗ ಸರಿ ಬಿಡು ಆಯ್ತು ಇವಾಗೇನು ಅಂತ ಹೇಳಿ ಮನೋಜ ಹೇಳ್ತಿರ್ತಾನೆ. ಅಲ್ಲ ಕಣೋ ನಮ್ಮ ಪೌಡ್ರಮ್ಮನ ಜನಕ ಮಹಾರಾಜ ಇರೋದು ಅದೇ ಜೈಲಲ್ವಲ್ಲ, ಅವ್ರ ಜೊತೆ ಹೋಗಿ ಮಾತಾಡೋಕೆ ಹಾಗೆ ಅವ್ರನ್ನ ಜೈಲಿಂದ ಹೊರಗಡೆ ಬಿಡಿಸ್ಕೊಂಬರೋಕೆ ಇವ್ರ ಸಹಾಯ ತಗೋಬೋದಲ್ಲ ಅಂತ ಹೇಳಿ ಸೂರ್ಯ ಹೇಳಿದಾಗ ಹೌದಲ್ವಾ ಅಂತ ಹೇಳಿ ಮನೋಜನ್ಗೂ ಖುಷಿ ಆಗುತ್ತೆ. ಆಗ ರೋಹಿಣಿ ಕೋಪ ಮಾಡ್ಕೊಂಡು ಏನ್ ಮನೋಜ್ ನೀವು ಇರಿ, ಅಲ್ಲ ಸೂರ್ಯ ಅವ್ರೆ ನಮ್ಮ ತಂದೆ ಜೈಲಲ್ಲಿ ಇದ್ದೀರಂತ ಎಲ್ಲರಿಗೂ ಹೋಗಿ ಹೇಳ್ಕೊಂಬಂದ್ಬಿಟ್ಟಿದ್ದೀರಾ ನೀವು ಅಂತ ಹೇಳಿ ಸೂರ್ಯನ್ಗೆ ಬೈತಾ ಇರ್ತಾಳೆ. ಆಗ ಸೂರ್ಯ ನಾನು ಯಾರಿಗೂ ಹೇಳಿಲ್ಲ. ಆಗ ಮನೋಜ ಕೋಪ ಮಾಡ್ಕೊಂಡು ಅಲ್ಲ ಸೂರ್ಯ ನಿನಗೆ ಸಂಬಂಧನೇ ಇಲ್ಲದೆ ಇರೋ ವಿಷಯದಲ್ಲಿ ಯಾಕೆ ನೀನು ತಲೆ ಹಾಕ್ತಿದ್ಯಾ ಅಂತ ಹೇಳಿ ಸೂರ್ಯನ್ಗೆ ಬೈತಾ ಇರುವಾಗ ಸೂರ್ಯ ಅಲ್ಲ ಗುಂಗ್ರಿ ಕಂಡ ದಂಡಪಿಂಡ ನನಗೆ ಸಂಬಂಧ ಇಲ್ವೇನೋ, ನೀ ನನ್ಗೆ ಅಣ್ಣ ಅಂದ್ರೆ ಪೌಡ್ರಮ್ಮನ ತಂದೆ ನನಗೂ ಮಾವ ಅಲ್ವಾ, ನನಗೂ ಒಂಥರ ಸಂಬಂಧ ಅಲ್ವಾ ಅಂತ ಹೇಳ್ತಾ ಇರ್ತಾನೆ. ಆಗ ಮೀನನು ಸಹ ಹೌದು ರೋಹಿಣಿ ಅವರೇ ನೀವ್ಯಾಕೆ ನಾವು ಬೇರೆ ಸಂಬಂಧ ಅನ್ನೋ ರೀತಿ ಮಾತಾಡ್ತಿದ್ದೀರಾ, ನಾವೆಲ್ಲ ಒಂದೇ ಮನೆಯಲ್ಲಿಲ್ವಾ, ನೀವು ಹೇಗೆ ಈ ಮನೆ ಸೊಸೆನೋ ನಾನು ಅದೇ ರೀತಿ ಈ ಮನೆ ಸೊಸೆ, ನಿಮಗೆ ಕಷ್ಟ ಬಂದರೆ ಅದನ್ನು ಹೇಗೆ ನಿವಾರಿಸ್ಬೇಕು ಅಂತ ಹೇಳಿ ನಾವು ಯೋಚಿಸೋದು ಬೇಡವಾ ಅಂತ ಹೇಳಿದಾಗ ಬೇಡ ಅದನ್ನು ನಾನು ನೋಡ್ಕೊತೀನಿ ಅಂತ ಹೇಳ್ತಿರ್ತಾಳೆ ರೋಹಿಣಿ. ಆಗ ರೋಹಿಣಿ ಸೂರ್ಯನ್ನೇ ಗುರಾಯಿಸ್ತಾ ನೋಡಿ ಸೂರ್ಯ ಅವರೇ ನನ್ನ ವಿಷಯಕ್ಕೆ ತಲೆ ಹಾಕಬೇಡಿ ಅಂತ ನಿಮ್ಗೆ ಆವಾಗೂ ಹೇಳಿದ್ದು ಈಗೂ ಹೇಳ್ತಾ ಇದ್ದೀನಿ, ಹಾಗೆ ನಮ್ಮ ತಂದೆ ಬಗ್ಗೆ ಇನ್ನೊಂದು ಸಾರಿ ಮಾತಾಡಿದರೆ ಸರಿ ಇರಲ್ಲ ಅಂತ ಹೇಳಿ ಸೂರ್ಯನ್ಗೆ ವಾರ್ನಿಂಗ್ ಕೊಡ್ತಾಳೆ. ಆಗ ಸೂರ್ಯ ನೋಡ್ ಪೌಡ್ರಮ್ಮ ತಲೆ ಹಾಕಬೇಡ ಅನ್ನೋದು ಸರಿ, ಆದರೆ ಇದು ಸರಿ ಇರಲ್ಲ ಅದು ಸರಿ ಇಲ್ಲ ಅಂತ ಹೇಳಿದರೆ ಅದೆಲ್ಲ ನನ್ನ ಹತ್ರ ನಡೆಯಲ್ಲ ಅಂತ ಹೇಳಿದಾಗ ರೋಹಿಣಿ ಕೋಪದಿಂದ ಅಲ್ಲಿಂದ ಹೊರಡ್ತಾಳೆ. ಆಗ ಮೀನಾ ನೋಡ್ರಿ ಆ ರೋಹಿಣಿಯವರು ಯಾವ ರೀತಿ ಮಾತಾಡಿ ಹೋಗ್ತಿದ್ದಾರೆ ಅಂತ ಸೂರ್ಯನ್ಗೆ ಹೇಳಿದಾಗ ಹೌದು ಕಣೆ ಸಹಾಯ ಮಾಡಬೇಕು ನಿಜ, ಆದರೆ ಇಂಥವ್ರಿಗೆಲ್ಲ ಸಹಾಯ ಮಾಡಬಾರ್ದು, ಇವ್ರು ಎಂಥದೇ ಪರಿಸ್ಥಿತಿ ಇದ್ರೂ ಇವ್ರನ್ನ ಹೊಳ್ಳು ಸಹ ನೋಡಬಾರ್ದು ಅಂತ ಕೋಪದಿಂದ ಮಾತಾಡ್ತಾ ಇರ್ತಾನೆ. ಆಗ ಮೀನಾ ಅಲ್ಲರಿ ಅವರು ತುಂಬ ಟೆನ್ಷನ್ ಆಗ್ತಿದ್ರು ಅಂತ ಹೇಳಿದಾಗ ಟೆನ್ಷನ್ ಅಲ್ವಾ, ಅದಕ್ಕೆ ಕಣೆ ನನಗೆ ಯಾಕೋ ಈ ಮಲೇಷ್ಯಾ ವಿಷಯನೇ ಡೌಟ್ ಬರ್ತಾ ಇದೆ ಅಂತ ಸೂರ್ಯ ಹೇಳಿದಾಗ ಹೌದ್ರಿ ಈ ಮಲೇಷ್ಯಾದ ವಿಷಯದಲ್ಲಿ ಏನೋ ಇದೆ ಅಂತ ಮೀನನ್ನು ಹೇಳ್ತಾ ಇರ್ತಾಳೆ. ಆಗ ಸೂರ್ಯ ಹೇಗಾದ್ರೂ ಮಾಡಿ ಸತ್ಯನ ಹೊರತರಬೇಕು ಅಂತ ಹೇಳ್ತಾ ಅಲ್ಲ ಕಣೆ ಛಾಯಾ ಕೊಟ್ಟಿರೋ ಕನ್ನಡಕ ಎಲ್ಲಿದೆ ಅಂತ ಹೇಳಿದಾಗ ಇಬ್ರು ಸಹ ಛಾಯಾ ಕೊಟ್ಟಿರೋ ಕನ್ನಡಕನ ಹಾಕೊಂಡು ರೋಹಿಣಿ ವಿಷಯನ ಹೇಗೆ ಪತ್ತೆ ಹಚ್ಚೋದು ಅಂತ ಹೇಳಿ ಡಿಟೆಕ್ಟಿವ್ ಕೆಲಸನ ಶುರು ಮಾಡಿಕೊಂಡು ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾರೆ. ತುಂಬಾ ಹೊತ್ತು ಯೋಚನೆ ಮಾಡ್ತಾನೆ ಇರ್ತಾರೆ. ಆಗ ಸಡನ್ ಆಗಿ ಸೂರ್ಯ ಮೀನಾ ಇಬ್ರು ಕಸ್ತೂರಿ ಆಂಟಿ ಅಂತ ಹೆಸರು ಹೇಳ್ತಾರೆ. ಆಗ ಮೀನಾ ಹೌದ್ರಿ ಅಲ್ಲಿಂದನೇ ನಾವು ಡಿಟೆಕ್ಟಿವ್ ಕೆಲಸನ ಶುರು ಮಾಡ್ಕೋಬೇಕು ಅಂತ ಹೇಳಿದಾಗ ಪರವಾಗಿಲ್ಲ ಕಣೆ ಇಬ್ರು ಒಂದೇ ರೀತಿ ಯೋಚನೆ ಮಾಡ್ತೀವಿ ಅಂತ ಹೇಳಿ ಸೂರ್ಯ ಮೀನನ್ನ ತಪ್ಕೊಂಡು ನಗ್ತಾ ಇರ್ತಾನೆ. ಮರುದಿನ ಬೆಳಗ್ಗೆ ಕಸ್ತೂರಿ ಅಲ್ಲ ಮಳೆ ಬೇರೆ ಬರ್ತಾ ಇದೆ, ತಿನ್ನೋಕೆ ಬೇರೆ ಏನೂ ಇಲ್ಲ, ಹೊಟ್ಟೆ ತುಂಬ ಹಸಿತಾ ಇದೆ, ನಾನು ಬೇರೆ ಹೊರಗಡೆಯಿಂದ ಕುರ್ಕುಲ್ ತಿಂಡಿ ಏನೂ ತಂದಿಲ್ಲ, ನನಗೆ ಬೇರೆ ಈ ಫೋನಲ್ಲಿ ಆರ್ಡರ್ ಮಾಡೋಕ್ಕೆ ಬರಲ್ಲ, ಒಂದು ಕೆಲಸ ಮಾಡ್ತೀನಿ ಶಾಂತಿಗಾದರೂ ಫೋನ್ ಮಾಡೋಣ ಅಂತ ಫೋನ್ ಮಾಡೋಕ್ಕೆ ಹೋಗ್ತಾಳೆ. ಅದೇ ಸಮಯಕ್ಕೆ ಸೂರ್ಯ ಮೀನಾ ಆಂಟಿ ಅಂತ ಕೂಗ್ತಾ ಮನೆ ಒಳಗಡೆ ಬರ್ತಾರೆ. ಆಗ ಕಸ್ತೂರಿ ಏನು ಸೂರ್ಯ ಮೀನಾ ನೀವಿಲ್ಲಿ ಸಡನ್ ಆಗಿ ಅಂತ ಹೇಳಿದಾಗ ಯಾಕಂಟಿ ಬರಬಾರ್ದ ಅಂತ ಹೇಳಿ ಕೇಳ್ತಾನೆ. ಸೂರ್ಯ ಹಾಗಲ್ಲಪ್ಪ ಏನು ವಿಷಯ ಅಂತ ಕೇಳಿದಾಗ ಅದು ಆಂಟಿ ನನ್ನ ಫ್ರೆಂಡ್ ಒಬ್ಬರು ಟ್ರಿಪ್ ಮೇಲೆ ಧಾರವಾಡಕ್ಕೆ ಹೋಗಿದ್ರು, ಅಲ್ಲಿ ಬರುವಾಗ ನನಗೋಸ್ಕರ ಸ್ವೀಟ್ ತಂದುಕೊಟ್ರು, ಅದನ್ನ ತಿನ್ನೋಣ ಅಂತಂದ್ರೆ ಕನಸಲ್ಲಿ ನೀವು ಬಂದು ಮನೇಲಿ ಕುರ್ಕುಲ್ ತಿಂಡಿ ಖಾಲಿ ಆಗಿದೆ ಅಂತ ಹೇಳ್ತಿದ್ರಿ, ಅದಕ್ಕೆ ನಿಮ್ಮ ನೆನಪಾಗಿ ತಂದೆ ಅಂತ ಹೇಳಿದಾಗ ಒಳ್ಳೇದಾಯ್ತಪ್ಪ ನನಗೂ ತುಂಬ ಹಸಿವಾಗ್ತಿತ್ತು, ಮನೇಲಿ ಬೇರೆ ತಿನ್ನೋಕೆ ಏನೂ ಇರಲಿಲ್ಲ,
ಅಂತ ಹೇಳಿ ಸ್ವೀಟ್ನ ಇಸ್ಕೊಂಡು ತಿಂದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಿರ್ತಾಳೆ ಕಸ್ತೂರಿ. ಆಗ ಸೂರ್ಯ, ಆಂಟಿ ನನಗೆ ನಿಮ್ಮ ಕಡೆಯಿಂದ ಒಂದು ಸಹಾಯ ಆಗಬೇಕಿತ್ತು ಅಂತ ಹೇಳಿದಾಗ ಏನು ಅಂತ ಕೇಳ್ತಾಳೆ. ನನ್ನ ಫ್ರೆಂಡ್ ಒಬ್ಬನೇ ಇದ್ದಾನೆ, ಅವನು ಮದುವೆ ಆಗಬೇಕು ಅಂತಂದ್ರೆ ಫಾರಿನ್ ಹುಡುಗಿನೇ ಮದುವೆ ಆಗೋದು ಅಂತ ಹೇಳ್ತಾ ಇದ್ದಾನೆ, ಅದಕ್ಕೋಸ್ಕರ ನಿಮ್ಮನ್ನ ಹುಡ್ಕೊಂಡ್ ಬಂದ್ವಿ ಅಂತ ಹೇಳಿ ಮೀನಾ ಹೇಳ್ತಾಳೆ. ನನ್ನ ಅಂತ ಕೇಳ್ತಾಳೆ ಕಸ್ತೂರಿ. ಹೌದು ಆಂಟಿ, ರೋಹಿಣಿ ಅವರು ಮಲೇಷಿಯಾದವರಲ್ವಾ, ಅವ್ರಿಗೆ ನಿಮ್ಮ ತಂದೆ ತಾಯಿ ಎಲ್ಲ ಚೆನ್ನಾಗೇ ಗೊತ್ತಿರ್ತಾರೆ, ಅವ್ರ ಪರಿಚಯ ಆದರೆ ನಾವು ಸಂಬಂಧ ಹುಡ್ಕೋಕೆ ಚೆನ್ನಾಗಾಗುತ್ತೆ ಅಂತ ಹೇಳಿದಾಗ, ಅಯ್ಯೋ ಮೀನಾ, ನನಗೆ ರೋಹಿಣಿ ಪೂರ್ವಾಪರ ಏನೂ ಗೊತ್ತಿಲ್ಲ ಅಂತ ಕಸ್ತೂರಿ ಹೇಳ್ತಾಳೆ. ಆಗ ಸೂರ್ಯ, ಅಲ್ಲ ಆಂಟಿ, ಮತ್ತವರು ಮಲೇಷಿಯಾದವರು ಅಂತೂ ನೀವೇ ಹೇಳಿದ್ದಲ್ಲ ಅಂತ ಹೇಳಿದಾಗ, ಅಯ್ಯೋ ಸೂರ್ಯ, ಅವಳು ನಮ್ಮ ಮನೆಗೆ ಮಸಾಜ್ ಮಾಡಕ್ ಬರ್ತಿದ್ಲು, ನಾನೆಲ್ಲೋ ಇಲ್ಲೇ ಅಕ್ಕಪಕ್ಕದ ಹಳ್ಳಿಯವಳು ಅಂತ ತಿಳ್ಕೊಂಡಿದ್ದೆ, ಆದ್ರೆ ಮಲೇಷಿಯಾದವಳು ಅಂತ ಹೇಳಿದ್ದು ಅವಳೇ ಅಂತ ಹೇಳಿದಾಗ ಆ ಮಾತನ್ನ ಕೇಳಿ ಸೂರ್ಯ ಮೀನಾಗೆ ಶಾಕ್ ಆಗಿ ಇಬ್ರು ಮುಖ ಮುಖ ನೋಡ್ಕೋತಾ ಇರ್ತಾರೆ.